ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೇಮಗಿರಿ ಜಾತ್ರೆಗೆ ಹೊರಟಿದ್ದೀವಿ. ಅಂದರೆ 16th ಜಾತ್ರೆ ಆಗಿದ್ದು ನಾವು ಆಫ್ಟರ್ 1 ಡೇಸ್ ಆದಮೇಲೆ ಹೋಗ್ತಾ ಇದ್ದೀವಿ. ಅಂದರೆ ನಾವು 17th ನಾವು ಹೋಗ್ತಾ ಇರೋವಂಥದ್ದು ಜಾತ್ರೆಗೆ. ಯಾಕಂದರೆ 16th ತುಂಬಾ ರಶ್ ಇರುತ್ತೆ, ಹೋಗೋಕ್ಕಾಗಲ್ಲ. ಆಮೇಲೆ ತುಂಬ ಬಿಸಿಲು ಟೈಮೆಲ್ಲ ಫ್ರೀಯಾಗಿ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇರೋವಂಥದ್ದು. ನೋಡಿ, ಆಲ್ರೆಡಿ ತೇರೆಲ್ಲ ಆಗಿ ದೇವಸ್ಥಾನದ ಹತ್ರ ಇಲ್ಲಿ ನಿಲ್ಲಿಸಿದ್ದಾರೆ. ದೇವರು ಬೆಟ್ಟಕ್ಕೆ ಹೋಗಿರುತ್ತೆ. ಫಸ್ಟು ನಾವು ಹೋದ್ಮೇಲೆ ಫಸ್ಟು ಕೊಳದ ಹತ್ರ ಪೂಜೆ ಮಾಡ್ತೀವಿ. ಇಲ್ಲಿ ಪೂಜೆ ಮುಗಿಸಿ ನೋಡಿ, ನೇಚರ್ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಪ್ರಶಾಂತ ಅನಿಸುತ್ತೆ. ನೆಕ್ಸ್ಟು ಕೊಳದ ಹತ್ರ ಪೂಜೆ ಮುಗಿಸ್ಕೊಂಡು ನಾವು ಬೆಟ್ಟ ಹತ್ತೋದಾದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಮುಂದೆ ಅಲ್ಲೇ ಬೆಟ್ಟ ಹತ್ಬೋದು ಸ್ಟೆಪ್ಸಲ್ಲಿ. ಇಲ್ಲಾಂದರೆ ನಾವು ಇನ್ನೊಂದು ಸೈಡು ಬ್ಯಾಕ್ ಸೈಡು ಬೈಕಲ್ಲೂ ಸಹ ಮೇಲೆ ಹೋಗ್ಬೋದು. ನಾವು ಬೈಕಲ್ಲಿ ಹೋದ್ವಿ, ಬೆಟ್ಟ ಹತ್ತಕ್ಕಾಗಲ್ಲ ಅಂತ. ನೋಡಿ, ಇಲ್ಲಿ ಇನ್ನೊಂದು ಸೈಡು ನಾವು ಬೈಕಲ್ಲಿ ಹೋಗ್ತಾ ಇರೋವಂಥದ್ದು. ಹೇಮಗಿರಿಲಿ ಸ್ಕೂಲ್ ಸಹ ಇದೆ. ಇದು ಫಸ್ಟು ಹಳೇ ಸ್ಕೂಲು, ಇವಾಗ ಇಂಪ್ರೂವ್ಮೆಂಟ್ ಮಾಡಿ ಪ್ರೈವೇಟ್ ಮಾಡಿದ್ದಾರೆ. ಎಜುಕೇಷನ್ ವೇ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಎಜುಕೇಷನ್ ಸಹ ತುಂಬ ಮಕ್ಕಳು ಸ್ಟ್ರೆಂತ್ ಸಹ ಇದೆ. ನೋಡಿ, ಇದು ಬೆಟ್ಟ. ನಾವು ಬೈಕಲ್ಲಿ ಬಂದ್ವಿ, ತುಂಬಾ ಹೈಟ್ ಇದೆ ಬೈಕಲ್ಲಿ ಹೋಗಬೇಕಾದ್ರೆ. ನೆಕ್ಸ್ಟು ನಾವು ಇಲ್ಲಿ ಬಂದು ಒಳಗಡೆ ಹೋಗಿ ಪೂಜೆ ಮಾಡಿಸಿದ್ವಿ. ಇನ್ನು ಇಲ್ಲಿ ಒಂದು ರೈಟ್ ಸೈಡ್ ಆಂಜನೇಯನ ದೇವಸ್ಥಾನ ಇದೆ, ಮತ್ತು ಒಳಗಡೆನೇ ಇನ್ನೊಂದು ಹೆಣ್ಣು ದೇವಸ್ಥಾನ ಸಹ ಇದೆ ಚಿಕ್ಕದಾಗಿ. ಇವಾಗ ನಾವು ಇಳಿಸ್ಬಿಟ್ಟು ಬೆಟ್ಟ ಹತ್ಕೊಳ್ಳೋದು. ತುಂಬ ಏನು ದೂರ ಇಲ್ಲ, ಇಷ್ಟೇ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಲ್ಲ ಅಷ್ಟೇ ಸ್ಟೆಪ್ಸ್. ಅದಾದಮೇಲೆ ನೆಕ್ಸ್ಟು ದೇವಸ್ಥಾನನೇ ಒಳಗಡೆ ತೋರಿಸ್ತೀನಿ. ನಾನು ದೇವ್ರ ಪೂಜೆ ಮಾಡ್ತಾ ಇರ್ಬೋದು. ಇಲ್ಲೇನು ಫೋಟೋ ತೆಗಿಬಾರ್ದು, ವೀಡಿಯೋ ಮಾಡಬಾರ್ದು ಆ ಥರ ಏನಿಲ್ಲ. ದೇವರಲ್ಲಿ ಕೆಲವೊಂದು ಅಂದರೆ ತುಂಬ ಸೈಡು ದೊಡ್ಡ ದೇವಸ್ಥಾನಗಳಲ್ಲಿ ಈ ಫೋಟೋ ತೆಗಿಯೋವಂಥದ್ದು ಅಥವಾ ವೀಡಿಯೋಸ್ ಮಾಡೋವಂಥದ್ದಕ್ಕೆ ಯಾವುದಕ್ಕೂ ಅಲೋ ಇರಲ್ಲ. ಇಲ್ಲ ಆ ಥರ ಏನಿಲ್ಲ, ವೀಡಿಯೋ ಫೋಟೋಸ್ ಎಲ್ಲ ತೆಗಿಬೋದು. ನೋಡ್ತಾ ಇದ್ದೀರಿ, ಇದು ನಿನ್ನೆ ತುಂಬ ರಶ್ ಇರುತ್ತೆ. ಇಲ್ಲೆಲ್ಲ ಒಂದು 3-4 ಮೆಂಬರ್ಸು ಪೊಲೀಸ್ ಸಹ ಹಾಕಿರ್ತಾರೆ, ಜನ ಜಾಸ್ತಿ ಇರ್ತಾರೆ ಅಂತ. ಇವಾಗ ನಾವು ಪೂಜೆ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಅಲ್ಲಿ ದರ್ಶನ ಆದಮೇಲೆ ನಾವು ನೆಕ್ಸ್ಟು ಈ ಕಡೆ ಇನ್ನೊಂದು ಹೆಣ್ಣು ದೇವರಿತ್ತು, ಅಲ್ಲಿ ಬಂದ್ವಿ. ಇದು ಫುಲ್ಲು ನೇಚರ್ ತೋರಿಸ್ತೀನಿ ನೋಡಿ, ಮೇಲಿಂದ ಯಾವ ಥರ ಕಾಣುತ್ತೆ ಅಂತ. ಇದು ಹೆಣ್ಣು ದೇವರು, ಯಾವುದೋ ನೋಡೋಕೆ ಹೋಗಲಿಲ್ಲ ನಾವು. ಬರೋ ಅಷ್ಟರಲ್ಲಿ ಅಲ್ಲೇ ಪೂಜೆ ಆಗ್ತಾಯಿತ್ತು. ಇಲ್ಲೂ ಸಹ ಆರತಿ ತೊಗೊಂಡು ಕುಂಕುಮ ತೊಗೊಂಡು ಪ್ರಸಾದ ತೊಗೊಂಡು ನಾವು ನೆಕ್ಸ್ಟು ಕೆಳಗಡೆ ಒಂದು ಆಂಜನೇಯ ಟೆಂಪಲ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ವಿ. ಆಗಲೇ ನಾನು ಹೇಳ್ದಾಗೆ ಅಲ್ಲಿ ಕೆಳಗಡೆ ಕಾಣಿಸ್ತಿದೆ ನೋಡಿ, ಅದು ಆಂಜನೇಯನ ದೇವಸ್ಥಾನ. ಅಲ್ಲಿಗೆ ಹೋದ್ವಿ. ತುಂಬಾ ಚೆನ್ನಾಗಿದೆ. ಆಂಜನೇಯನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಫಸ್ಟು ನಾವು ಹೋದ ಸಲ ಆಚೆ ಸಲ ಎಲ್ಲ ಬಂದಾಗ ಇಲ್ಲಿ ಮುಖವಾಡ ಹಾಕಿದ್ದಾರೆ ನೋಡಿ, ಆ ಥರದ್ದು ಮಾಡಿಸಿರ್ಲಿಲ್ಲ. ಇದು ಈ ಸಲ ಅಥವಾ ಯಾವಾಗಲೂ ಮಾಡಿಸಿರ್ಬೇಕು ಅನಿಸುತ್ತೆ. ಈ ಸಲ ಹಾಕಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆಂಜನೇಯ. ಇಲ್ಲೂ ಕುಂಕುಮ ತೊಗೊಂಡು ಆರತಿ ತೊಗೊಂಡು ಪ್ರಸಾದ ತೊಗೊಂಡು ಅಲ್ಲೇ ಒಂದು ಐಸ್ ಕ್ರೀಮ್ ಗಾಡಿ ಇತ್ತು. ತುಂಬಾ ಬಿಸಿಲಿತ್ತು, ಅದಕ್ಕೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ನೆಕ್ಸ್ಟ್ ನಾವು ಕೆಳಗಡೆ ಮಾಮೂಲಿ ಇನ್ನು ಮನೆಗೆ ಏನಾದರೂ ತೊಗೋಬೇಕಲ್ಲ ಅಂತ ಇನ್ನು ಅಲ್ಲಿ ಇರೋಂತಹ ತಿಂಡಿಗಳನ್ನ ತೊಗೊಂಡು ಪಾಪುಗೆ ಒಂದು ಗೊಂಬೆ ಈ ಥರದ್ದೇನೋ ಒಂದು ಚಿಕ್ಕದೊಂದು ತೊಗೊಂಡು ನಾವು ಇನ್ನು ಹೊರಟ್ವಿ. ₹20 ಐತೆ, ₹50 ಐತೆ. ಇನ್ನು ಈ ಸೈಡ್ ಬಂದ್ರಂತೂ ತುಂಬ ಅಂಗಡಿಗಳಿರುತ್ತೆ ನೋಡಿ. ಬನ್ನಿ 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 ಅಂತ ಎಲ್ಲರೂ ಕರೀತಾರೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಯಾವುದೋ ಒಂದು ಕಡೆ ಹೋಗಿ ತೊಗೊಬೇಕು ಅಷ್ಟೇ. ಅಂದರೆ ಫಸ್ಟು ಮಾರ್ನಿಂಗ್ ವ್ಯಾಪಾರ ಅಲ್ವಾ, ಯಾರಿಗೂ ವ್ಯಾಪಾರ ಆಗಿರಲ್ಲ. ಅದಕ್ಕೆ ಎಲ್ಲರೂ ಬೆಳಗಿನ ವ್ಯಾಪಾರದಲ್ಲಿ ಅದೇ ಥರ ಬನ್ನಿ ಬನ್ನಿ ಅಂತ ಕರೀತಾ ಇರ್ತಾರೆ. ನಾವು ಅಲ್ಲಿ ಒಂದು
ಅಂದರೆ ಅಂಗಡಿಗಳಿರುತ್ತೆ ನೋಡಿ, ಅದು ಇದು ಕ್ಲಿಪ್ಸ್ ಇರೋವಂಥದ್ದು, ಗೊಂಬೆಗಳಿರೋವಂಥದ್ದು. ಅಲ್ಲಿಗೂ ಹೋದ್ವಿ, ಆದರೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ತಗೊಳ್ಳೋ ಇದರಲ್ಲಿ. ನೆಕ್ಸ್ಟು ನಾವು ಹೊರಟ್ವಿ. ಇಷ್ಟ ಇವತ್ತಿನ ಲಾಗು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ಚಾನಲ್ನಲ್ಲಿ ಹೊಸ ವೀಡಿಯೋಸ್ನ ನಾನು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.